ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಟೇರ್ಕೇಸ್ ಟು ಸ್ಪೈಸಸ್. ಇವತ್ತು ನಾನು ಮಾಡ್ತಾ ಇದ್ದೇನೆ ಮುಗ್ಲಾಯಿ ಚಿಕನ್. ಮುಗ್ಲಾಯಿ ಚಿಕನ್ ಮಾಡಲು ನಾನಿಲ್ಲಿ 1 kg 200 ಗ್ರಾಮ್ಸ್ ಚಿಕನ್ ತಗೊಂಡಿದ್ದೇನೆ. ಈಗ ಈ ಚಿಕನ್ಗೆ ಕೆಲವೊಂದು ಮಸಾಲೆಗಳನ್ನು ಹಾಕ್ಕೊಳ್ಬೇಕು. ಮೊದಲಿಗೆ ಅರ್ಧ ಸ್ಪೂನ್ ಅರಶಿನ, ಒಂದು ಅರ್ಧ ಸ್ಪೂನ್ನಷ್ಟು ಸಾಲ್ಟ್, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 4 ಸ್ಪೂನ್ ಮೊಸರನ್ನು ಹಾಕ್ಕೊಳ್ಬೇಕು. ನಂತರ ಇದಕ್ಕೆ 1 ಸ್ಪೂನ್ ಚಿಲ್ಲಿ ಪೌಡರನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಮ್ಯಾರಿನೇಷನ್ ಆಗಲು 1 ಗಂಟೆಗಳ ಕಾಲ ನಾವಿದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕು. ಮುಗ್ಲಾಯಿ ಚಿಕನ್ನನ್ನು ನಾವು ಗೀ ರೈಸ್ ಮತ್ತು ಈ ಚಪಾತಿ ಜೊತೆ ಕಾಂಬಿನೇಷನ್ ಆಗಿ ನಾವಿದನ್ನು ತಗೊಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿದ ಚಿಕನ್ನನ್ನು ಮುಚ್ಚಳ ಮುಚ್ಚಿ ನಾನು 1 hour ಫ್ರಿಜ್ಜಲ್ಲಿ ಇಟ್ಕೊಳ್ತೇನೆ, ಚೆನ್ನಾಗಿ ಮ್ಯಾರಿನೇಷನ್ ಆಗಲಿ. ಈಗ ತವಕ್ಕೆ ಆಯಿಲನ್ನು ಹಾಕ್ಕೊಂಡು ಆಯಿಲ್ ಬಿಸಿ ಆದಾಗ ಒಂದು 4 ರಿಂದ 5 ದೊಡ್ಡ ಸೈಜ್ ಈರುಳ್ಳಿಯನ್ನು ನಾವು ಫ್ರೈ ಮಾಡಿಕೊಳ್ಬೇಕು. ಈರುಳ್ಳಿ ಕೆಂಪಗಾಗುವ ತನಕ ನಾವು ಫ್ರೈ ಮಾಡಿಕೊಂಡು ಆಗುವಾಗ ನಾವಿದನ್ನು ಸೆಪ್ರೇಟಾಗಿ ಇಟ್ಕೊಳ್ಬೇಕು. ಈಗ ಆನಿಯನ್ ಕೆಂಪಗಾಗಿದೆ. ಈಗ ಇದನ್ನು ನಾನು ತೆಗೆದು ಸೆಪ್ರೇಟಾಗಿ ಇಟ್ಕೊಳ್ತಾ ಇದ್ದೇನೆ. ಈಗ ತವಾದಲ್ಲಿದ್ದ ಅದೇ ಎಣ್ಣೆಗೆ 2 ಏಲಕ್ಕಿ, 2 ಲವಂಗ, ಚಕ್ಕೆ ಪೀಸ್ ಮತ್ತು 1-2 ಪಲಾವ್ ಎಲೆಯನ್ನು ಹಾಕ್ಕೊಂಡು ನಾವು ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ, ಸ್ವಲ್ಪ ಬಿಸಿ ಆಗಲಿ. ಈ ಚಕ್ಕೆ, ಲವಂಗ, ಏಲಕ್ಕಿ ಸ್ವಲ್ಪ ಫ್ರೈ ಆಗುವಾಗ ನಾವೀಗ ಮ್ಯಾರಿನೇಷನ್ ಆದ ಚಿಕನನ್ನು ಹಾಕ್ಕೊಂಡು ಒಂದು 7 ರಿಂದ 8 ನಿಮಿಷ ನಾವು ಬೇಯಿಸ್ಕೋಬೇಕು. ಮುಚ್ಚಳ ಮುಚ್ಚಿ ನಾವು ಬೇಯಿಸ್ಕೊಳ್ಳೋಣ. ನೀರು ಹಾಕ್ಕೊಳ್ಳೋದು ಬೇಡ, ಚಿಕನ್ ನೀರು ಬಿಡೋದ್ರಿಂದ. ಹಾಗೆಯೇ ಮುಚ್ಚಳ ಮುಚ್ಚಿ ನಾವೀಗ ಬೇಯಿಸ್ಕೊಳ್ಳೋಣ. ಈಗ ಮಿಕ್ಸಿ ಜಾರಿಗೆ ನೆನೆಸಿ ಸಿಪ್ಪೆ ತೆಗೆದ ಒಂದು 20 ರಿಂದ 25ರಷ್ಟು ನಾವು ಬಾದಾಮನ್ನು ಹಾಕ್ಕೊಳ್ಬೇಕು. ನಂತರ ಒಂದು 30 ಗೋಡಂಬಿಯನ್ನು ಹಾಕ್ಕೊಳ್ಬೇಕು. ಅದೇ ರೀತಿ ನಾವೀಗ ಆನಿಯನನ್ನು ಕರಿದಿಟ್ಟಿದ್ದೀವಲ್ಲ, ಅದರಿಂದ ಅರ್ಧದಷ್ಟು ಆನಿಯನ್ ನಾವು ಇದಕ್ಕೆ ಹಾಕ್ಕೊಂಡು ಒಂದು ಅರ್ಧ ಬೌಲ್ನಷ್ಟು ಹಾಲನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಒಂದು ಪೇಸ್ಟ್ ಮಾಡಿ ತರಬೇಕು. ಇಲ್ಲಿ ನಾನು ಯೂಸ್ ಮಾಡಿಕೊಂಡದ್ದು ಕುದಿಸಿ ತಣ್ಣಗಾದ ಹಾಲನ್ನು, ಅದನ್ನು ನಾವು ಹಾಕ್ಕೊಳ್ಬೇಕಾಗ್ತದೆ. ಚಿಕನನ್ನು ನಾವು 7-8 ನಿಮಿಷ ಬೇಯಿಸುವಾಗ ಅರ್ಧ ಬೆಂದಿರ್ತದೆ. ಈಗ ಇದನ್ನು ನಾವು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಕೆಲವೊಂದು ಐಟಮ್ಸ್ ನಾವು ಹಾಕ್ಕೊಳ್ಬೇಕು. ಇದಕ್ಕೆ ನಾವೀಗ ಒಂದು ಟೇಬಲ್ ಸ್ಪೂನ್ನಷ್ಟು ಧನಿಯಾ ಪೌಡರ್ ಹಾಕ್ಕೊಳ್ಳೋಣ. ನಂತರ ಒಂದು ಅರ್ಧ ಸ್ಪೂನ್ ಜೀರಾ ಪೌಡರ್, ನಂತರ ಗರಂ ಮಸಾಲ ಪೌಡರ್, ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ಒಂದು ಸಲ ನಾವು ಉಪ್ಪನ್ನು ಹಾಕ್ಕೊಂಡಿದ್ದೇವೆ, ನೋಡಿಕೊಂಡು ಹಾಕ್ಕೊಳ್ಬೇಕು. ಅದೇ ರೀತಿ ಚಿಲ್ಲಿ ಪೌಡರ್, ಖಾರ ಜಾಸ್ತಿ ಬೇಕಿದ್ದರೆ ಸ್ವಲ್ಪ ಚಿಲ್ಲಿ ಪೌಡರನ್ನು ನಾವು ಹಾಕ್ಕೊಳ್ಬೇಕು. ಈಗ ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳೋಣ. ಚಿಕನ್ನಿಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿದೆ, ಬೇಕಿದ್ದರೆ ನೀವು ಅಡ್ಜಸ್ಟ್ ಮಾಡಿಕೊಂಡು ಹಾಕ್ಕೊಳ್ಬೇಕು. ಈಗ ನಾವಿದಕ್ಕೆ ಆಗ ಗ್ರೈಂಡ್ ಮಾಡಿದ್ದೀವಲ್ಲ ಕ್ಯಾಶ್ಯೂ ಮತ್ತು ಬಾದಾಮ್, ಆನಿಯನ್, ಅದರ ಪೇಸ್ಟನ್ನು ನಾವೀಗ ಹಾಕ್ಕೊಳ್ಬೇಕು. ಅದು ತುಂಬ ತಿಕ್ಕಿದೆ, ಅದಕ್ಕೋಸ್ಕರ ನಾವೀಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಚಿಕನ್ ಜೊತೆ ನಾವೀಗ ಮಿಕ್ಸ್ ಮಾಡಿಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ನಾನೊಂದು 2-3 ನಿಮಿಷ ಇದನ್ನು ಕುದಿಸ್ಕೊಳ್ಬೇಕು. ನಾನೀಗೊಂದು 5 ನಿಮಿಷ ನಾನಿದನ್ನು ಕುದಿಸ್ಕೊಂಡಿದ್ದೀನಿ. ಇದರ ಗ್ರೇವಿ ತುಂಬ ತಿಕ್ನೆಸ್ ಬರ್ತದೆ, ಯಾಕಂದರೆ ಬಾದಾಮ್ ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಇದು ತಿಕ್ನೆಸ್ ಆಗಿಯೇ ಬರಬೇಕು. ಚೆನ್ನಾಗಿರೋದು ತಿಕ್ನೆಸ್ ಇದ್ರೇ. ಒಂದು ಸಲ ಸೌಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವೀಗ ಇದಕ್ಕೆ 2 ಕಟ್ ಮಾಡಿದ ಗ್ರೀನ್ ಚಿಲ್ಲಿ ಹಾಕ್ಕೊಳ್ಬೇಕು. ನಂತರ ಕರಿ ಲೀವ್ಸ್, ನಂತರ ನಾವು ಆಲ್ರೆಡಿ ಸೆಪ್ರೇಟ್ ಮಾಡಿಟ್ಟಂಥ ಫ್ರೈಡ್ ಆನಿಯನ್ಸ್ ಇದೆಯಲ್ಲ, ಅದನ್ನು ಹಾಕ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪುನಃ ನಾವು ಒಂದು ಸಲ 2-3 ನಿಮಿಷ ಕುದಿಸ್ಕೋಬೇಕು. ಒಂದೇ ರೀತಿಯ ಚಿಕನ್ ತಿಂದು ಬೋರ್ ಆದವರು ಈ ರೀತಿಯ ಚಿಕನನ್ನು ಟ್ರೈ ಮಾಡಿ. ಸ್ವಲ್ಪ ಕಾಸ್ಟ್ಲಿ ಆಗ್ತದೆ, ಯಾಕಂದರೆ ಬಾದಾಮ್ ಗೋಡಂಬಿ ಎಲ್ಲ ಹಾಕ್ಕೊಳ್ಬೇಕು, ಬಟ್ ಟೇಸ್ಟಿಯಾಗಿದೆ ಮಾತ್ರ. ಅಪರೂಪಕ್ಕೊಮ್ಮೆ ಇದನ್ನೊಂದು ಟ್ರೈ ಮಾಡ್ಕೋಬೋದು. ಈಗ ನಾವು ಕೊನೆಯದಾಗಿ ಇದಕ್ಕೆ ಕಸೂರಿ ಮೇಥಿಯನ್ನು ಹಾಕ್ಕೊಳ್ಬೇಕು. ನಂತರ ಇದಕ್ಕೆ ಸ್ವಲ್ಪ ಬಟರ್ ಹಾಕ್ಕೊಳ್ಬೇಕು. ನಂತರ
ಫ್ರೆಶ್ ಕ್ರೀಮನ್ನು ನಾವು ಹಾಕ್ಕೊಳ್ಬೇಕು. ನಾವಿದ್ದಕ್ಕೆ ಫ್ರೆಶ್ ಕ್ರೀಮ್ ಬಟರ್ ಎಲ್ಲ ಹಾಕಿರೋದ್ರಿಂದ ತುಂಬ ಟೇಸ್ಟಿಯಾಗಿರ್ತದೆ. ಅದೇ ಬಾದಾಮಿ ಹಾಕ್ಕೊಂಡಿದ್ದೇವೆ, ಗೋಡಂಬಿ ಹಾಕ್ಕೊಂಡಿದ್ದೇವೆ, ಹಾಗಾಗಿ ತುಂಬ ಟೇಸ್ಟಿಯಾಗಿ ಬರ್ತದೆ. ಇದನ್ನು ಗೀ ರೈಸ್ ಚಪಾತಿ ಜೊತೆ ನಾವಿದನ್ನು ಟ್ರೈ ಮಾಡ್ಬೋದು. ಈಗ ತುಂಬ ಟೇಸ್ಟಿಯಾದ ಮುಘಲಾಯಿ ಚಿಕನ್ ಈಗ ರೆಡಿಯಾಗಿದೆ. ನೀವು ಕೂಡ ಇದನ್ನು ಒಂದು ಸಲ ಟ್ರೈ ಮಾಡಿ. Thank you for watching. Bye. Take care.